ಮೊದಲಿಗೆ ನಾನಿಲ್ಲಿ ಇದಕ್ಕೆ ಅರ್ಧ ಲೀಟರ್ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನಂದಿನಿ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದ್ರೂ ಹಾಲನ್ನ ತಗೋಬಹುದು. ಈಗ ಒಂದು ಬೌಲಲ್ಲಿ ಅರ್ಧ ಲೀಟರ್ ಹಾಲನ್ನ ಹಾಕ್ತಾ ಇದ್ದೀನಿ. ನಾವು ಹೊರಗಡೆಯಲ್ಲಿ ಐಸ್ ಕ್ರೀಮ್ ಸಿಗುತ್ತೆ, ಬಟ್ ನಾವು ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾವು ಹೈಜೀನ್ ಆಗು ಮಾಡಬಹುದಲ್ವಾ. ಈಗ ಸಮ್ಮರ್ ಬೇರೆ ಬರ್ತಾ ಇದೆ ಅಲ್ವಾ, ಸೊ ಹಾಗಾಗಿ ಮಕ್ಕಳಿಗೆ ಮನೆಯಲ್ಲೇ ಇರ್ತಾರೆ. ಈ ರೀತಿಯಾಗಿ ಐಸ್ ಕ್ರೀಮ್ ಮಾಡಿಟ್ರೆ ಮಕ್ಕಳು ದಿನ ಒಂದೊಂದು ಸ್ಕೂಪ್ ತರ ಹಾಕೊಂಡು ಮನೆಯಲ್ಲೇ ತಿಂತಾರೆ. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿಲ್ಲ, ದಯವಿಟ್ಟು ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ಹಾಲನ್ನು ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಇದಕ್ಕೆ 10 ರೂಪಾಯಿ ಪ್ಯಾಕೆಟಿನ ಪಾರ್ಲೆಜಿಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಹಾಲು ಆಗಲೇ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈ ಸಮಯದಲ್ಲಿ ಒಮ್ಮೆ ನಾವು ಈ ರೀತಿಯಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಮಿಲ್ಕ್ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾನು ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನು ಸಹ ಆ್ಯಡ್ ಮಾಡಿಕೊಂಡೆ. ಅದು ವಿಡಿಯೋ ಸ್ಕಿಪ್ ಆಗಿದೆ, ಸೊ ಹಾಗಾಗಿ ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ನೀವು ಸಕ್ಕರೆಯನ್ನ ಆ್ಯಡ್ ಮಾಡ್ಕೋಬಹುದು. ಯಾಕೆಂದ್ರೆ ನಾನಿಲ್ಲಿ ತುಂಬಾ ಸಕ್ಕರೆಯನ್ನ ಯೂಸ್ ಮಾಡಿಲ್ಲ. ಪಾರ್ಲೆಜಿಯಲ್ಲಿ ಆಲ್ರೆಡಿ ತುಂಬಾ ಶುಗರ್ ಕಂಟೆಂಟ್ ಇರುತ್ತೆ, ತುಂಬಾ ಸ್ವೀಟ್ ಇರುತ್ತಲ್ಲ, ಸೊ ಹಾಗಾಗಿ ನಾನು ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆಯನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ತುಂಬಾ ಸ್ವೀಟ್ ತಿಂತೀರಾ ಅಂದ್ರೆ ಸ್ವಲ್ಪ ಜಾಸ್ತಿ ಸಕ್ಕರೆನ ಯೂಸ್ ಮಾಡ್ಕೋಬಹುದು. ಈಗ ಇದನ್ನ ಕುದಿಯುವಂತ ಹಾಲಲ್ಲಿ ಹಾಕಿ 1-2 ನಿಮಿಷ ಇದನ್ನ ಕುದಿಸೋಣ. ಒಂದೆರಡು ನಿಮಿಷ ಆದ್ಮೇಲೆ ಇದನ್ನು ನಾನೀಗ ಸ್ಟವ್ ಅನ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಸ್ವಲ್ಪ ಕಂಪ್ಲೀಟ್ ಆಗಿ ಕೂಲ್ ಆಗೋಕೆ ಬಿಡೋಣ. ಈಗ ಇದು ಫುಲ್ಲು ಕೂಲ್ ಆದ್ಮೇಲೆ ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಈಗ ಇದಕ್ಕೆ ಒಂದು ಪ್ಲೇಟ್ ಅನ್ನ ಮುಚ್ಚಿ ಫ್ರೀಜರ್ ಅಲ್ಲಿ ಒಂದು 4-5 ಅವರ್ ಇಟ್ರೆ ಈ ರೀತಿಯಾಗಿ ಆಗುತ್ತೆ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ದಾಗಿ ಕಟ್ ಮಾಡ್ಕೋಬೇಕು. ಈಗ ಇದನ್ನೆಲ್ಲ ಒಮ್ಮೆ ನಾವು ಮಿಕ್ಸರ್ ಜಾರ್ಗೆ ಹಾಕೊಂಡು ತಿನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನೀವು ಸಹ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ನಿಮ್ಗಿದು ಬಿಸ್ಕೆಟಲ್ಲಿ ಮಾಡಿದ್ದೀರಾ ಅಂತ ಯಾರು ಸಹ ಹೇಳೋಕ್ ಸಾಧ್ಯ ಇಲ್ಲ. ನೋಡಿ, ಈ ರೀತಿಯಾಗಿ ಗ್ರೈಂಡ್ ಆಗಬೇಕು. ನಂತರ ಇದಕ್ಕೆ ನಾನು 3 ಸ್ಪೂನ್ ಅಷ್ಟು ಚಾಕ್ಲೇಟ್ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಚಾಕ್ಲೇಟ್ ಪೌಡರ್ ಜಾಸ್ತಿ ಬೇಡ ಅಂತಂದ್ರೆ 2 ಸ್ಪೂನ್ ಅಷ್ಟು ಯೂಸ್ ಮಾಡ್ಕೋಬಹುದು. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಕಾಫಿ ಪುಡಿಯನ್ನ ಯೂಸ್ ಮಾಡ್ತಾ ಇದ್ದೀನಿ, ಇನ್ಸ್ಟೆಂಟ್ ಕಾಫಿ ಪುಡಿ. ಈಗ ಇದನ್ನೆಲ್ಲ ಒಮ್ಮೆ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಐಸ್ ಕ್ರೀಮು ರೆಡಿ ಆಗಿದೆ. ಈಗ ಇದನ್ನ ಒಂದು ಯಾವುದಾದ್ರೂ ಬೌಲಲ್ಲಿ ಈ ರೀತಿಯಾಗಿ ಹಾಕೊಳ್ಳೋಣ. ಇಲ್ಲಿ ನೀವು ಬೇಕಾದ್ರೆ ಮೇಲೆ ಡ್ರೈ ಫ್ರೂಟ್ಸ್ ಅನ್ನು ಹಾಕೋಬಹುದು, ಇಲ್ಲ ಚಾಕೋ ಚಿಪ್ಸ್ ಅನ್ನು ಸಹ ಹಾಕೋಬಹುದು. ಈಗ ಇದನ್ನ ಫ್ರೀಜರ್ ಅಲ್ಲಿ 8-9 ಅವರ್ಸ್ ಇಡೋಣ. ನೋಡಿ, ಆಫ್ಟರ್ 8-9 ಅವರ್ಸ್ ಆದಮೇಲೆ ಈ ರೀತಿಯಾಗಿ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ.
ನಿಮ್ಮ ಹತ್ರ ಸ್ಕೂಪ್ ಇದ್ದರೆ ಸ್ಕೂಪಿನ ಸಹಾಯದಿಂದ ತಗೋಬೋದು. ಇಲ್ಲಾಂದರೆ ಈ ರೀತಿಯಾಗಿ ಒಂದು ಸಾಂಬಾರು ಹಾಕ್ತೀವಲ್ಲ ಸೌಟು, ಅದರಿಂದ ಸಹ ಈ ರೀತಿಯಾಗಿ ನೀವು ಐಸ್ ಕ್ರೀಮ್ ಸ್ಕೂಪ್ಗಳನ್ನು ಮಾಡ್ಕೋಬಹುದು. ಇದು ಸ್ಕೂಪಲ್ಲಿ ಈ ರೀತಿಯಾಗಿ ನೀವು ತಗೋಬಹುದು. ನೋಡ್ತಾ ಇರ್ಬೋದು ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇಲ್ಲಿ ನಾನು ಟೂಟಿ ಫ್ರೂಟಿ ಮೂಲಕ ಅಲಂಕಾರ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ ಸಿರಪ್ ಇಂದ ಗಾರ್ನಿಶ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಈ ಸಮಯದಲ್ಲಿ ನೀವು ಟೂಟಿ ಫ್ರೂಟಿ ಜೊತೆಗೆ ಡ್ರೈ ಫ್ರೂಟ್ಸ್ ಅನ್ನು ಸಹ ಹಾಕೋಬಹುದು. ನೋಡಿ ಎಷ್ಟು ಎಮ್ಮಿ ಆದಂತಹ ಎಷ್ಟು ಕಲರ್ಫುಲ್ ಆಗ ಕಾಣಿಸ್ತಾ ಇದೆ ಅಲ್ವಾ ಐಸ್ ಕ್ರೀಮು. ಜಸ್ಟ್ 10 ರೂಪೀಸಿನ ಪಾರ್ಲೇಜಿ ಬಿಸ್ಕೆಟು ಹಾಗೆ ಅರ್ಧ ಲೀಟರ್ ಹಾಲಿಂದ ಈ ರೀತಿಯಾಗಿ ನಾವು ಮನೆಯಲ್ಲೇ ಐಸ್ ಕ್ರೀಮನ್ನು ಸುಲಭವಾಗಿ ಮಾಡ್ಕೋಬಹುದು. ಈ ರೀತಿಯಾಗಿ ನೀವು ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳು ದಿನ ಒಂದೊಂದು ಸ್ಕೂಪ್ ಥರ ತಿಂತಾರೆ. ಹೊರಗಡೆಯಿಂದ ಐಸ್ ಕ್ರೀಮ್ ತರೋದು ತಪ್ಪುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ನೀವು ಸಹ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು.